ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಒಂದು ಹೇಳಿಕೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನುವಂತ ಚರ್ಚೆಯನ್ನ ಏನು ಹುಟ್ಟಾಕಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಫಾರ್ ದಿ ಫಸ್ಟ್ ಟೈಮ್ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ನಾನೇನು ಸಿಎಂ ಸ್ಥಾನವನ್ನು ಕೇಳಿಲ್ಲ, ಬಟ್ ಯತೀಂದ್ರ ಏನು ಸ್ಟೇಟ್ಮೆಂಟ್ ಕೊಟ್ಟರು ಅದರಲ್ಲಿ ತಪ್ಪಿಲ್ಲ ಅಂತ ಮಾತನಾಡಿದ್ದಾರೆ. ಸಿಎಂ ಸ್ಥಾನದ ವಿಚಾರವೇ ಬೇರೆ, ಯತೀಂದ್ರ ಹೇಳಿರೋದೇ ಬೇರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಯತೀಂದ್ರ ಅವರನ್ನ ವಿರೋಧ ಮಾಡುವಂತವರು ಅವರ ಹೇಳಿಕೆಯನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅಹಿಂದ ಒಕ್ಕೂಟ, ಅಹಿಂದ ಹೋರಾಟ ಈ ಮೊದಲಿನಿಂದ ಕೂಡ ಚಾಲ್ತಿಯಲ್ಲಿದೆ. 2028ರ ಚುನಾವಣೆ ಬಳಿಕ ಆವತ್ತಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಯಾರಿಗೆ ಸ್ಥಾನ ಕೊಡಬೇಕು ಅನ್ನುವುದು ಹೈಕಮಾಂಡಿನ ತೀರ್ಮಾನ. ಇನ್ನು ನವೆಂಬರ್ ಕ್ರಾಂತಿ ಅನ್ನುವಂತ ಚರ್ಚೆ ಏನಾಗ್ತಾ ಇದೆ, ಇದಾಗೋದಕ್ಕೆ ಹೈಕಮಾಂಡ್ ಬಿಡೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿರೋದು. ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಮುಂದಿನ ಉತ್ತರಾಧಿಕಾರಿ ಹೇಳಿಕೆ ರಾಜ್ಯದಲ್ಲಿ ಭಾರಿ ಚರ್ಚೆ ಗ್ರಾಸ ಆಗಿದೆ. ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಈ ರೀತಿಯಾಗಿದೆ. ಲಿಟ್ರಲಿ ಯತೀಂದ್ರ ಅವರು ಸತೀಶ್ ಅವರ ಹೆಗಲ್ ಮೇಲೆ ಬಂದೂಕಿಟ್ಟು DKಶ ಅವ್ರನ್ನ ಗುರಿಯಾಗಿಸ್ಕೊಂಡ್ರು, ಒಂದು ಗುಂಡು ಹಾರಿಸಿದ್ರು ಅನ್ನುವಂಥ ವಿಶ್ಲೇಷಣೆಗಳ ನಡುವೆನೇ ಇದೀಗ ಸತೀಶ್ ಜಾರಕಿಹೊಳಿ ಅವರ ಈ ರಿಯಾಕ್ಷನ್ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಅದು ಬರೀ ಹೈಕಮಾಂಡಿನ ತೀರ್ಮಾನ. ಈ ಸಿಎಂ ಬದಲಾವಣೆ ಅನ್ನುವಂಥ ವಿಚಾರ ಏನಿದೆಯಲ್ಲ ಅದು ಹೈಕಮಾಂಡಿನ ತೀರ್ಮಾನ. ಇವ್ರು ಮಾತನಾಡಿರೋದು ಬರೀ ಅಹಿಂದ ಬಗ್ಗೆ ಮಾತ್ರ ಅಂತ ಹೇಳಿ ಒಂದು ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನ ಸತೀಶ್ ಜಾರಕಿಹೊಳಿ ಅವ್ರ ಕಡೆಯಿಂದ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಈಗ ಹೇಳಕ್ಕಾಗಲ್ಲ. ಈಗಿದ್ದಾರೆ ಮುಖ್ಯಮಂತ್ರಿ ಇದ್ದಾರೆ, ಈಗ ಆತರ ಚರ್ಚೆ ನಾವು ಎಲ್ಲಿಯೂ ಮಾಡಿಲ್ಲ, ಮಾಡುವಂತ ಪ್ರಶ್ನೆ ಉದ್ಭವ ಆಗೋಲ್ಲ. ನೋಡೋಣ, ಬಂದಾಗ ನೋಡೋಣ. ಇನ್ನು 28 ಚುನಾವಣೆ ಆಗ್ಬೇಕು, ಎಲ್ಲ ಬಂದಾಗ ನೋಡೋಣ. ಅದ್ರ ಬಗ್ಗೆ ಚುನಾವಣೆ ಆಗ್ಬೇಕು, ಚುನಾವಣೆ ಆದ್ಮೇಲೆ ನೋಡೋಣ. ಇನ್ನು ನಾವು JDS ಇದ್ದಾಗ ಇದ್ದ ಪಾರ್ಟಿ, ಕಾಂಗ್ರೆಸ್ ಬಂದ್ಮೇಲೆ ಇದ್ದ ಪಾರ್ಟಿ ನಾವು. ಸೊ ಅದ್ರಲ್ಲಿ ಇನ್ನ ಹೊಸದಾಗಿ ಸೇರೋತದೇನಿಲ್ಲ. ಅದರಲ್ಲಿ ಅವರು ಸಿದ್ದರಾಮಯ್ಯ ಇದ್ದಾರೆ, ಮಾದೇವಪ್ಪನಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಕರಿಕರ್ ಎಲ್ಲರೂ ಇದ್ದ ಪಾರ್ಟಿ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಮುಂದೂ ಕೂಡ ಅದೇ ವಿಷನ್ ಇದ್ದೇ ಇರ್ತದೆ. ಹಿಂದೆ ಏನಿತ್ತು ಮುಂದೂ ಕೂಡ ಅದೇ ಮುಂದುವರ್ತದೆ ಅಷ್ಟೇ. ಆಶ್ಚರ್ಯ ಆಗುವಂಥದ್ದು ಏನು ಕೈ ಏನಿಲ್ಲ. ಅವ್ರೇನು ಹೇಳಿದ್ದಾರೆ, ಅವ್ರೇನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ಕೇಳಿದ್ದವ್ರೇನು ಇಂದ ಅದು ಸಪ್ರೇಟ್ ಪಾರ್ಟಿ ಬಿಟ್ಟು ಅಥವಾ ಸರ್ಕಾರ ಬಿಟ್ಟಿರುವಂತ ಒಂದು ಸಂಘಟನೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಅದೇ ಹೇಳಿದ ಅದ್ರ ಪಾರ್ಟ್ ಅಂತ ಇದ್ದೆ.